ಮೋಹನ್ ಜಯಣ್ಣ ಒನ್ ಬೀಸ್ ಬೈಕರ್ ಥ್ರಾಟ್ಲರ್ ಬನ್ನಿ. ಕಂಗ್ರ್ಯಾಚುಲೇಷನ್ಸ್. ಗಾಡಿ ನೋಡೋದೆಲ್ಲ ನನಗೆ ಮೋಹನ್ ಜಯಣ್ಣ ಅವರು ಗಾಡಿ ನೋಡಿದ ತಕ್ಷಣ ಕಂಡಿಡಿತಾರೆ ಗುರು. ಇವಾಗ ಖುಷಿ ಆಗುತ್ತೆ ಗೈಸ್. ಎರಡು ಸುಂದರವಾದ ಬಾಲ್ಯರು ಎರಡು ಪಕ್ಕದಲ್ಲಿ ನಿಂತ್ಕೊಂಡ್ರೆ ಎಲ್ಲಾಗ್ಲೂ ಬರ್ತದೆ. ತನಕ ಒಂದ್ 4 ಬೆಸ್ಟ್ ಗಾಡಿಗಳು ಓಡಿಸಿರೋದು ಅಂತ ಲಿಸ್ಟ್ ಬಂದ್ರೆ ಇದೆರಡು ಬರುತ್ತೆ ಅದ್ರಲ್ಲಿ. ಬಾರ್ನ್ದಾಗ ಹುಡುಗಿಯರ ಮೌನ್ ಮಾಡೋ ಸೌಂಡ್, ಸೈಲೆನ್ಸರ್ ಎಕ್ಸಾಸ್ಟ್ ಸೌಂಡ್ ಎರಡು ಸೇಮ್. ನಿನ್ನ ಬೇಲಲ್ಲಿ ತಂದಿದ್ದೆ ಬೇರಲ್ಲಿ ನೀವೇನ ಲಾಯರು ಅದಕ್ಕೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ಇವತ್ತೇನಪ್ಪ ವಿಷಯ ಅಂದರೆ ಟೈಟಲ್ ಮತ್ತೆ ತಮ್ಮಲ್ಲಿ ನೋಡಿರ್ತೀರಾ. ಎಸ್, ಇವತ್ತು ನಮ್ಮ ಟಿಪಿಕಲ್ ಕನ್ನಡಿಗರದ್ದು ಮೀಟಪ್ ಇತ್ತು HSR ಲೇಔಟಲ್ಲಿ. ಸೊ ನಾವು ನಮ್ಮ ಬಾಯ್ಸ್ ಎಲ್ಲ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಶಾರ್ಟ್ ಆ್ಯಂಡ್ ಕ್ವಿಕ್ ಇಂಟ್ರೋ ಕೊಡ್ತಾ ಇದ್ದೀನಿ. ಸೊ ಯಾವುದೇ ಥರ ಜಾಸ್ತಿ ಎಲ್ಲ ಮಾಡ್ತಾ ಇಲ್ಲ, ಯಾಕಂದರೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಸೊ ನಮ್ಮ ಗಾಡಿ ನಾವು ವಾರ್ಮ್ ಮಾಡೋದಕ್ಕೆ ಇಟ್ಟಿದ್ದೀನಿ. ನಮ್ಮ ಅಂಕಿ ನಮ್ಮದು ADV ಎತ್ಕೊಳ್ತಾ ಇದ್ದಾನೆ, ಕಷ್ಟಪಡ್ತಾವನೆ ADV ಎಳೆಯೋದಕ್ಕೆ. ಕಮಾನ್ ಬಾಯ್ ಕಮಾನ್, ಅದಕ್ಕೆ ಹೇಳೋದು ಜಿಮ್ಗೆ ಹೋಗ್ಬೇಕು ಅಂತಂದು. ಕುತ್ಕೊಂಡು ಹೇಳಿ. ಎಸ್ ಎಸ್, ಸಕ್ಸಸ್ಫುಲ್ ಮಿಷನ್ ಸಕ್ಸಸ್ಫುಲ್. ಎಸ್ಪೆಷಲಿ ಒಂದು ದೊಡ್ಡ ಗಾಡಿ ತರ ಕಾಣಿಸುತ್ತೆ. ಓಕೆ, ಸೊ ಹಂಗೆ ನಮ್ಮ ಜೊತೆಗೆ ನಮ್ಮ ಕೋಲ್ಡ್ ಗೇಮರ್ RC390ನಲ್ಲಿ. ಸೊ ಸದ್ಯಕ್ಕೆ ಇಲ್ಲಿಂದ ನಾನು ನಮ್ಮ 3 ಗಾಡಿ ಹೋಗ್ತೀವಿ. ಡಾಲ್ಫಿನ್ನ ಇಲ್ಲೇ ಬಿಡ್ತಾ ಇದೀವಿ. ಮನೆ ಡಾಲ್ಫಿನ್ ಒಳಗಡೆ ಹಾಕ್ಬಿಡು. ಓಕೆ, ಲೆಟ್ಸ್ ಗೋ. ಸೊ ಇವಾಗ ಆಲ್ರೆಡಿ ಹರ್ಷ ಮತ್ತು ಹುಡುಗರೆಲ್ಲನೂ ವೆಯ್ಟ್ ಮಾಡ್ತಿದ್ದಾರೆ. ಸೊ ಇವಾಗ ನಾವು ಇಲ್ಲಿಂದ ಓಡ್ತೀವಿ. ಸೊ ನೆಕ್ಸ್ಟು ಮೋಟೋ ಲಾಗಲ್ಲಿ ಸಿಗ್ತೀನಿ. ಲೆಟ್ಸ್ ಸ್ವಿಚ್ ಟು ಮೋಟೋ ಲಾಗ್. ಓಕೆ, ಸೊ ಆ್ಯಕ್ಚುಲಿ ಟಿಪಿಕಲ್ದು ಮೀಟಪ್ ಇದ್ದಿದ್ದು 1 ಗಂಟೆ. ಬಟ್ ನನಗೆ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಸ್ವಲ್ಪ ಲೇಟ್ ಆಯಿತು. ಜೊತೆಗೆ ನಮ್ಮ ಬಾಯ್ಸ್ ಎಲ್ಲ ಬರಬೇಕಿತ್ತು. ಗಾಡಿ ವಾರ್ಮ್ ಆಗಿದೆ, ಪೆಟ್ರೋಲನ್ನು ಚೆಕ್ ಮಾಡ್ಕೊಬೇಕು. ಫಸ್ಟ್ ಈವೆಂಟ್ಗೆ ಹೋಗ್ಬಿಡೋಣ, ಆಮೇಲೆ ಬರ್ಬೇಕಾದ್ರೆ ಫ್ಯೂಯಲ್ ಹಾಕ್ಸ್ಕೊಳ್ಳೋಣ. ಬಾ. ಓಕೆ, ಸೊ ಆಲ್ಮೋಸ್ಟ್ ಬಾಯ್ಸು ಯಾರ್ಯಾರು ಬರ್ತಾರೆ ಅಂತ ಇನ್ನೂ ನಂಗೆ ಐಡಿಯಾ ಇಲ್ಲ. ಅದಕ್ಕೆ ಹರ್ಷ ಕಾಲ್ ಮಾಡಿದ್ದ. ಹರ್ಷ, ನಮ್ಮ ಪ್ರೀತು, ಅದಾದಮೇಲೆ ಬಾನ್ಫೋರ್ಟಿನೂ ಬರ್ತಾನೆ, ಅದಾದಮೇಲೆ ನಮ್ಮ ಬ್ರೌಡಿನೂ ಬರ್ತಾರೆ. ಬ್ರೌಡಿ ನಮ್ಮ ಬೂಸಾಗೆ ಬ್ರಾಕ್ಸ್ ಹಾಕಿದ್ದಾರೆ, ಬಟ್ ಬೂಸಾ ತರ್ತಾರೆ ಇಲ್ವೋ ಗೊತ್ತಿಲ್ಲ, ನೋಡೋಣ. ಅದನ್ನ ಬಿಟ್ಟರೆ ನಮ್ಮ ಟಿಪಿಕಲ್ ಬಾಯ್ಸ್ ಎಲ್ಲ ಇರ್ತಾರೆ ಅಂತ ಅಂದ್ಕೊಂಡಿರ್ತೀನಿ. ಕಿದಾಡಿ ಕಿರಣ್ ಮತ್ತು ರೆಡ್ ಪ್ಯಾರಾಸೈಟು ಎಲ್ಲ ಇರ್ತಾರೆ. ಸೊ ನೋಡೋಣ, ಅಲ್ಲೋದ್ಮೇಲೆ ಗೊತ್ತಾಗುತ್ತೆ ಯಾರ್ಯಾರು ಇರ್ತಾರೆ ಅಂತ ಅಂದ್ಬಿಟ್ಟು. ನಾನು ಆಲ್ಮೋಸ್ಟ್ ಟಿಪಿಕಲ್ನ ಮೀಟ್ ಮಾಡಿ ಒಂದು 4-5 ಮಂತ್ಸ್ ಆಯಿತು. ಯಾವಾಗ ನಾನು ಲಾಸ್ಟ್ ಟೈಮ್ ಮೈಸೂರಿಗೆ ಹೋಗಿದ್ನಲ್ಲ, ಅವಾಗ ಮೀಟ್ ಮಾಡಿದ್ದು. ಸೊ ನೀವು ನನ್ನ ಮೊದಲಿಂದ ಫಾಲೋ ಮಾಡ್ತೀರಾ ಗೊತ್ತಿರುತ್ತೆ. ನಮ್ಮ ದೊಡ್ಡಪ್ಪ ಮನೆ ಮೈಸೂರಲ್ಲೇ ಇರೋದು. ಸೊ ನಮ್ಮ ಮನೆ ಮತ್ತು ಟಿಪಿಕಲ್ ಮನೆ ಆಲ್ಮೋಸ್ಟ್ ಒಂದು 4 ಕಿಲೋಮೀಟರ್ ಡಿಫ್ರೆನ್ಸ್ ಅಷ್ಟೇ ಇರೋದು. ಸೊ ನಾನು ಲಾಸ್ಟ್ ಟೈಮ್ ಮೈಸೂರು ಹೋಗಿದ್ದಾಗ ಟಿಪಿಕಲ್ನ ಮೀಟ್ ಮಾಡಿದ್ದೆ. ಸೊ ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ. ಆಲ್ಮೋಸ್ಟ್ ರೆಗ್ಯುಲರ್ ಆಗಿ ನಾನು ಮತ್ತು ಟಿಪಿಕಲ್ಲು ಟಚ್ಚಲ್ಲಿದ್ದೀವಿ. ಅವಾಗ ಫೋನಲ್ಲಿ ಮಾತಾಡ್ತಾ ಇರ್ತೀವಿ, ಬೈಕ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಸೊ ಮೊನ್ನೆ ಲಾಸ್ಟ್ ವೀಕನ್ನು ಕಾಲ್ ಮಾಡಿದ್ರು, ಈ ಥರ 11th ಬರ್ತಾ ಇದ್ದೀನಿ ಬೆಂಗಳೂರಿಗೆ, ಬನ್ನಿ ಅಂತ ಅಂದ್ಬಿಟ್ಟು. ಯಾಕೋ ವೆದರ್ ಡಲ್ ಆಗಿದೆ, ಮಳೆ ಬರೋ ಥರ. ಬೆಂಗಳೂರಲ್ಲಿ ವೆದರ್ ಬೇಜಾನ್ ಚೇಂಜ್ ಆಗ್ತಾ ಇದೆ ಗುರು. ಒಂದೊಂದ್ಸಲ ಬಿಸಿಲಿರುತ್ತೆ, ಒಂದೊಂದ್ಸಲ ಮಳೆ ಬರುತ್ತೆ. ಇವಾಗ ತಾನೆ ಒಂದು 10 ನಿಮಿಷ ಮುಂಚೆ ಹೆವಿ ಬಿಸಿಲಿತ್ತು, ಅಷ್ಟು ಬೇಗ ವೆದರ್ ಈ ಥರ ತಣ್ಣಗಾಗ್ಬಿಟ್ಟಿದೆ. ಸೊ ಟಿಪಿಕಲ್ ಮೀಟಪ್ ಇರೋದು HSR ಲೇಔಟಲ್ಲಿರೋ ಹೈಲ್ಯಾಂಡರ್ ಹತ್ರ. 1 ಗಂಟೆಗೆ ಇರೋದು ಮೀಟಪ್ಪು. ನಾವೆಲ್ಲ ಆಲ್ರೆಡಿ ಇವಾಗ 1:15 ಆಗಿಬಿಟ್ಟಿದೆ. ಸೊ 1:15ಗೆ ಹೋಗ್ತಾ ಇದ್ದೀವಿ. ನಾವು ಗೊತ್ತಲ್ಲ ಬಾಯ್ಸು, ಆ್ಯಸ್ ಯೂಶುವಲ್ ಲೇಟು VIP ಎಂಟ್ರಿ ಕೊಡೋಣ. ನಮ್ದೇನಂದರೆ ಲೇಟ್ ಆಗೋರು ಲೇಟೆಸ್ಟ್ ಆಗಿರುತ್ತೆ. ಸೊ ಈ ವಿಡಿಯೋ ನೋಡ್ತಾ ಇರಿ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ಇನ್ನೊಂದೇನೆ, ಟಿಪಿಕಲ್ಗೆ ಈ 6R ಫೇವ್ರೇಟು. ಅವ್ರು ಇನ್ನೂ ನನ್ನ ಗಾಡಿನ ಚೆಕ್ ಮಾಡಿಲ್ಲ. ಫೋನಲ್ಲಿ ಮಾತ್ರ ಮಾತಾಡಿದ್ವಿ ಗಾಡಿ ಬಗ್ಗೆ. ಸೊ ಅಲ್ಲೋದ್ಮೇಲೆ ಗಾಡಿ ಬಗ್ಗೆ ಯಾವ ಥರ ರಿಯಾಕ್ಷನ್ ಇರುತ್ತೆ ಅಂತ ನೋಡೋಣ ಬನ್ನಿ. ಬಂದಿದ್ದಾರೆ ಆಲ್ರೆಡಿ, ಎಲ್ಲರೂ ಮೀಟ್ ಆಗಿದೆ. ನಾನು ಅಲ್ಲಿಗೇನೆ, ನೀವು ಅಲ್ಲಿಗೆನಾ? ಅಲ್ಲಿಗೇನೆ. ಆನ್ ಪೀಸ್ ಬೈಕ್, ಆನ್ ಪೀಸ್ ಬೈಕ್. ಟಿಪಿ ಕಿಲ್ಲರ್ ತೆಗೆದಿದ್ರೆ ಇದ್ದೀರಾ? ಟಿಪಿ ಕಿಲ್ಲರ್ ಓಕೆ. ಸೊ ಆನ್ ದ ವೇ ಸುಮಾರು ಜನ ಸಿಗ್ತಾ ಇದ್ದಾರೆ ನಮ್ಮ ಸಬ್ಸ್ಕ್ರೈಬರ್ಸು. ಅವರು ಅಲ್ಲೇ ಟಿಪಿಕಲ್ ಕಣಿಗ ಮೀಟಪ್ಗೆ ಬರ್ತಿದ್ದಾರೆ. ಗಾಡಿ ನೋಡಿದ ತಕ್ಷಣ ಕಂಡುಹಿಡಿತಾರೆ ಗುರು ಇವಾಗ ಮೋಹನ್ ಜಯಣ್ಣ ಅಲ್ವಾ ಅಂತಂದ್ಬಿಟ್ಟು. ಖುಷಿ ಆಗುತ್ತೆ ಗೈಸ್. ಓಕೆ, ಸೊ ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ದೀವಿ.
ಅಯ್ಯೋ ಬಾನ್ 40 ಹಲೋ. ಓಕೆ, ಸೊ ಬಾನ್ 40ನೂ ಬಂದ. ಓ ಬೇಜಾನ್ ಬಾಯ್ಸ್ ಇದ್ದಾರೆ. ಪಾರ್ಕಿಂಗ್ ಎಲ್ಲಿದೆಯಪ್ಪ? ಒಳಗಡೆ ಹಾಕ್ಬಿಡೋಣ. ಹಾಂ, ಓಕೆ ಓಕೆ, ನೋ ಪ್ರಾಬ್ಲಮ್ ಬ್ರೋ. ಓಕೆ, ಸೊ ಇಲ್ಲಿ ಬಂದ್ವಿ ಮೀಟಪ್ಗೆ. ಬಂದು ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಆಯಿತು. ಸೀರಿಯಸ್ಲಿ ಇಲ್ಲಿ ಉಸಿರಾಡೋಕ್ಕೂ ಆಗ್ತಾಯಿಲ್ಲ, ಅಷ್ಟು ಜನಗಳಿದ್ದಾರೆ. ಇಲ್ಲಿ ತೋರಿಸಿ ನೋಡಿ, ನಮ್ಮ ಬಾಯ್ಸ್ ಎಲ್ಲ ಜನ ಇದ್ದಾರೆ. ಟೀಕೆನಂತೂ ಬಿಡ್ತಾನೆ ಇಲ್ಲ. ನೋಡಿ, ಮೀಟಪ್ ಮುಗಿದ್ಮೇಲೆ ಬಂದಿದ್ದೀವಿ. ಮೀಟಪ್ ಎಲ್ಲ ಆಲ್ಮೋಸ್ಟ್ ಸ್ಟಾರ್ಟ್ 1 hour ಆದ್ಮೇಲೆ ನಾವು ಬಂದಿದ್ದು. ಮಾತಾಡಿದ್ವಿ, ಇನ್ನೂ ವ್ಲಾಗ್ ಮಾಡೋಕ್ಕಾಗಿಲ್ಲ. ಎಲ್ಲ ಫ್ರೀ ಆಗಲಿ, ಸ್ವಲ್ಪ ಬಾಯ್ಸ್ ಎಲ್ಲ ಹೋಗಿ ಸ್ವಲ್ಪ ಫ್ರೀ ಆದಮೇಲೆ ಟೀಕೆನ ಮಾತಾಡಿಸ್ತೀವಿ. ಸೊ ವೆಯ್ಟ್ ಮಾಡಿ ಹಂಗೆ. ಸೊ ಆ ಕಡೆ ಎಲ್ಲ ಮೀಟಪ್ ಎಲ್ಲ ನಡೀತಾ ಇದೆ. ಇಲ್ಲಿ ನಮ್ಮ ಬಾಯ್ಸ್ ಎಲ್ಲ ಬಂದು ಏನೇನೋ ಮಾತಾಡ್ತಾವ್ರೆ. ಹೊಸ ಹೆಲ್ಮೆಟ್ ಏನ್ರ ನೀವು ಒಂದೊಂದು ವಾರಕ್ಕೆ ಒಂದೊಂದು ಏನಾರ ತಗೊಳ್ತಾನೆ ಇರ್ತೀರ ನೀವು. ನಮ್ಮ ಮೋಹನ್ ಅವರು ನನಗೆ ಪ್ರೀತಿಯಿಂದ ಸ್ಪಾನ್ಸರ್ ಮಾಡ್ತಾವ್ರೆ. ಕರೆಕ್ಟ್ ಕರೆಕ್ಟ್ ಸ್ಪಾನ್ಸರ್ ಮಾಡಿದ್ಮೇಲೆ ಸ್ಪಾನ್ಸರ್ ಮಾಡ್ತಿದ್ದಾರೆ. ಕರೆಕ್ಟ್ ಬ್ರೋ. ಇದೆಲ್ಲ ಸ್ಪಾನ್ಸರ್ ಮಾಡ್ತಿದ್ದೆಲ್ಲ ಹಯಾಬೂಸಾಗೋಸ್ಕರ. ಕೊನೆಗೆ ನಾನು ಹಯಾಬೂಸ ಎತ್ಕೊಡು. ಇದು ಫೇಶಿಯಲ್ ಮಾಡೋ ತರ ಇದೆಯಾ ಇದು? ಯಪ್ಪ ಶೇಕ್ ಆಗ್ತದೆ. ಸೂಪರ್ ಬೈಕ್ ಬಂದಾದ್ಮೇಲೆ ಬೇಕಾಗೇ ಇಲ್ಲ. ಏನಕ್ಕೆ ಗೊತ್ತಾ ಬಾಯ್ಸ್? 2 ಸುಂದರವಾದ ಬಾಲ್ಯರು 2 ಪಕ್ಕದಲ್ಲಿ ನಿಂತ್ಕೊಂಡ್ರೆ ಎಲ್ಲ ಗ್ಲೋ ಬರ್ತದೆ. ನಂಗೆ ಗೊತ್ತಿಲ್ಲ ಬಾಯ್ಸ್ ಏನಾದ್ರು ಫುಲ್ ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಬಾನ್ 40 ಸೈಲೆಂಟ್ ಆಗಿ ನಿಂತಿದ್ದಾನೆ. ಧೀರಜ್ ಎಲ್ಲಿ? ಧೀರಜ್ ಬಂದಿಲ್ಲ. ಮೋಹನ್ ಜಯಣ್ಣ ಬಾನ್ ಬೀಸ್ ಬೈಕರ್ ನೋಡ್ಲಾಕ್ ಬನ್ನಿ, ಎಲ್ಲಾರು ಬನ್ನಿ. ಮೋಹನ್ ಅವರೇ ನೋಡಿ. ಹೇಳಿದ್ದೆ ಅದು ನೋಡಿ ಕಳ್ಕೊಂಡ್ಬಿಡ್ತೀರಾ ಅಂತ. ಹೌದು, ಇದು ನೋಡಿ ಕಳ್ಕೊಂಡ್ಬಿಡ್ತೀರಾ ನೀವು ಮಾಡಿದ್ರಲ್ಲ. ತನಕ 4 ಬೆಸ್ಟ್ ಗಾಡಿಗಳು ಓಡಿಸಿರೋದು ಅಂತ ಲಿಸ್ಟ್ ಬಂದ್ರೆ ಇದೆರಡು ಬರುತ್ತೆ ಅವರು. ಅದಕ್ಕೆ ಅವ್ರಿಗೆ ಹೇಳಿದೆ, ಇಲ್ಲಿ ಬಂದಿರೋರೆಲ್ಲ ನೋಡ್ಬೇಕು. ಯಾರ್ಯಾರು ನೋಡಿದೀರಾ ಈ ಗಾಡಿನ? 5 ಜನ ನೋಡಿದೀರಾ? ರಿಯಲ್ ಲೈಫ್ ಅಲ್ಲಿ ಇವತ್ತೇ ನೋಡಕ್ ಸಿಗೋದು. ನೋಡಿ, ಹೇಮಾದ್ರಿ ಅಂತ ಇವರು ಇನ್ನೂ ಒಂದಷ್ಟು ಗಾಡಿಗಳನ್ನ ಕೊಡ್ತೀವಿ ಅಂತ ಹೇಳಿದಾರೆ. ವಿಡಿಯೋಗೆ ಕೊಡ್ಬೇಕಾಯ್ತಾ? ಮಾಡಾಕ್ತೀವಿ. ಮತ್ತೆ ಮೈಸೂರಿಗೆ ಬನ್ನಿ. ಗಾಡಿ ಮೈಸೂರಿಗೆ ಯಾವಾಗ ಸಿಗೋದು? ನೀವು ಯಾವಾಗ ಫ್ರೀ ಇರ್ತೀರ ಹೇಳಿ? ನೀವು ಹೇಳಿ ಡೇಟ್ಸ್. ನಾನು ಫ್ರೀ ಇದ್ರೆ ಅವಾಗ. ಬಟ್ ಎನಿವೆ, ಕಂಗ್ರ್ಯಾಚುಲೇಷನ್ಸ್. ಕಂಗ್ರ್ಯಾಚುಲೇಷನ್ಸ್. 200K ಅಪ್ಪನ ಗಾಡಿ ನೋಡೋದಾಗೆಲ್ಲ ಉರಿತು ನನಗೆ. ನೀವು ಹೇಳ್ಬೇಕಾಗಿತ್ತಲ್ಲ. ಇನ್ನು ನೀವೊಂದು ತಗೊಂಡ್ಬಿಡಿ ಅಷ್ಟೇ. ಕೊಡ್ತಾರ ಕೇಳಿ, ಈ ಗಾಡಿನ ತಗೊಂಡ್ಬಿಡಿ. ಆ್ಯಕ್ಚುಲಿ ಅದನ್ನು ಬಿಲ್ ಮಾಡಬೇಕು, ಕೊಡಲ್ಲ ಅಂದ್ಬಿಟ್ಟಲ್ಲ. ಓಕೆ, ಸೊ ಮೀಟಪ್ ಎಲ್ಲ ಮುಗಿಸ್ಕೊಂಡು ಇವಾಗ ಆಚೆ ಬಂದ್ವಿ. ಇನ್ನೇನು ಹೊಡ್ತೀವಿ. ಇಲ್ಲಿ ನಮ್ಮ ಬಾಯ್ಸು ಇದ್ದಾರೆ. ಹೊಡ್ತೀನಿ. ನೆಕ್ಸ್ಟು ಯಾವಾಗ ಸಿಗೋದು? ನೆಕ್ಸ್ಟ್ ರೈಟ್ ಪ್ಲಾನ್ ಮಾಡಿ. ನೆಕ್ಸ್ಟು ರೈಟ್ ಪ್ಲಾನ್ ಮಾಡೋಣ. ಮೈಸೂರು ಬಂದಾಗ ಫೋನ್ ಹಾಕಿ. ಹಾಂ, ಮೈಸೂರು ಬಂದಾಗ ಫೋನ್ ಹಾಕ್ತೀನಿ ನಾನು. ಗಾಡಿ ಮೇಲೆ ಒಂದು ಫೋಟೋ ತೆಗೆಸ್ಕೊಳಕ್ಕೆ ಚಾನ್ಸ್ ಕೊಡಿ. ಎಸ್ ಬನ್ನಿ. ನೋಡಿ, ನಮ್ಮ ಸ್ಪೆಷಲ್ ಪರ್ಸನ್ ಆರ್ಪಿಗೆ ಆ್ಯಕ್ಚುಲಿ ನಾನು ಸ್ಪೆಷಲ್ ಇಂಟ್ರೊಡಕ್ಷನ್ ಇವಾಗ ಪ್ಲಾನ್ ಮಾಡಿ ಇಟ್ಟಿದ್ದೆ. ಗಾಡಿ ಮೇಲೆ ಫೋಟೋ ತೆಗೆಸ್ಕೊಳಕ್ಕೆ ಖುಷಿ ಆಯಿತು. ನಮ್ಮ ಬಾಯ್ಸ್ನೆಲ್ಲ ಎಲ್ಲ ಒಟ್ಟಿಗೆ ಮೀಟ್ ಮಾಡಿ ತುಂಬ ದಿನದಿಂದ ಮೀಟ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ವಿ. ಸೊ ಥ್ಯಾಂಕ್ ಯು. ಭಾಳ ಖುಷಿ ಆಯ್ತು. ಸೇಮ್ ಬ್ರೋ. ಇನ್ನೊಂದ್ಸಲ ಇಂಟ್ರೊಡಕ್ಷನ್ ಕೊಡ್ತೀನಿ. ನಮ್ಮ ಕನ್ನಡ ಗೇಮರ್, ಸ್ಪೆಷಲ್ ಗೇಮರು. ನಾನು ಆ್ಯಕ್ಚುಲಿ ತುಂಬಾ ಅಪ್ರಿಷಿಯೇಟ್ ಮಾಡಬೇಕು. ಯಾಕಂದರೆ
ಇವ್ರ ಥರ ವೆರೈಟಿ ಕಂಟೆಂಟ್ ಕೊಡೋರು ಯಾರೂ ಇಲ್ಲ ಗೇಮಿಂಗಲ್ಲಿ. ಸೊ ಅದೊಂದು ಖುಷಿ ಆಗುತ್ತೆ ನನಗೆ. ಮೀಟ್ ಮಾಡಿ ತುಂಬಾ ಖುಷಿ ಆಯಿತು. ಆ್ಯಂಡ್ ನಮ್ಮ ZX 6R ಟ್ರೈ ಮಾಡ್ತಾ ಇದ್ದಾರೆ. ಶುರು ಹಚ್ಕೊಳ್ಳಿ ಹಿಂಗೆ. ಹೀರೋ ಇಲ್ಲಿ ನೋಡ್ರಿ, ಮೋಟೋ ಬ್ಲಾಗರ್ಸ್ಗೆಲ್ಲ ಹೆಂಗಂದ್ರೆ ಫಾರ್ನ್ದಾಗ ಹುಡುಗಿಯರ ಮೌನ್ ಮಾಡೋ ಸೌಂಡ್, ಸೈಲೆನ್ಸರ್ ಎಕ್ಸಾಸ್ಟ್ ಸೌಂಡ್ ಎರಡು ಸೇಮ್. ಎಸ್ ಸಿಗೋಣ ಬ್ರೋ. ಬಾಯ್ 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 ಬ್ರೋ. ಅಜಿತ್ ಬ್ರೋ ಬನ್ನಿ, ಅಲ್ಲಿ ಬಂದಾಗ ಕಾಲ್ ಹಾಕಿ. ಬಾಯ್ ಬ್ರೋ. ಟೆಕ್ನಾಲಜಿ ಅರ್ಥ ಮಾಡ್ಕೊಳ್ಳೋ ಕಾಣುತ್ತೆ ಅದು, ಹಿಂಗೆ ಟರ್ನ್ ಮಾಡಿ ಅದು ನಾವು ಕಾಣ್ತೀವಿ ಅವಾಗ. ಈ ಥರ ಗೋಳಾಕಾರ ನಮ್ಮ ಕಾಲದಲ್ಲಿ ಇವೆಲ್ಲ ಇರಲಿಲ್ಲ. ಇಲ್ಲ ಬ್ರೋ, ಇದು ನಮ್ಮ ಕಾಲನೇ ಬ್ರೋ. ಬೇರೆ ಬ್ರೋ, ಹಂಗೆ ನೋಡ್ದ ನಿನ್ನ ಬೇಲಲ್ಲಿ ತಂದಿದ್ದೆ ಬೇರಲ್ಲಿ. ನೀವೇನ ಲಾಯರು ಅದಕ್ಕೆ? ಯಾಕೆ ಕೊಡಲ್ಲ? ಪ್ರೀತಿ ವಿಶ್ವಾಸದಲ್ಲಿ ಪೀಸ್ ಕೇಳ್ತಾರೆ. ಪ್ರೀತಿ ವಿಶ್ವಾಸ 3 ವರ್ಷ ಬಂದು ಓದಿಸ್ಲಿಲ್ಲ ಅಲ್ಲ. ಓಕೆ ಹಂಗಾರೆ ಸಿಗುವ. ಬಾಯ್ 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 ಬ್ರೋ. ಬಾಯ್. ಥ್ಯಾಂಕ್ ಯು. ನೈಸ್ ಮೀಟಿಂಗ್ ಯು ಗೈಸ್. ಹಾಂ, ಅಲ್ಲಿ ಎತ್ತಾಕೊಂಡು ಹೋಗ್ಬಿಡ್ತಾರೆ ಅಲ್ಲೇ. ಬಾಯ್ 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 ಬಾಯ್. ಓಕೆ ಬಾಯ್ ಬಾಯ್. ಓಕೆ, ಸೊ ಟಿಪಿಕಲ್ನ ಮೀಟ್ ಮಾಡಿದ್ವಿ. ಆ್ಯಕ್ಚುಲಿ ತುಂಬಾ ಜನ ಬಂದಿದ್ರು, ಆಲ್ಮೋಸ್ಟ್ ಒಂದು 100-200 ಮೆಂಬರ್ಸ್ಗಳು ಬಂದಿದ್ರು. ಇವು ಜಸ್ಟ್ TK ಅವ್ರ ಮೀಟಪ್ ಮತ್ತು ಗಿವ್ ಅವೇ ಇತ್ತು. ಸೊ TKದು ಇನ್ಸ್ಟಾಗ್ರಾಮಲ್ಲಿ 200K ಕಂಪ್ಲೀಟ್ ಆಗಿದೆ ಆ್ಯಂಡ್ ಯೂಟ್ಯೂಬಲ್ಲಿ 250K ಕಂಪ್ಲೀಟ್ ಆಗಿದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಇದೇ ಥರನೇ ಇನ್ನೂ ಎತ್ತರಕ್ಕೆ ಬೆಳೆದ್ರಿ. ಕನ್ನಡ ಕಾಂಟೆಂಟ್ ಕ್ರಿಯೇಟರ್ಸ್ಗಳಿಗೆ ಇನ್ನೂ ಹೆಚ್ಚಾಗಿ ಸಪೋರ್ಟ್ಗಳು ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಹೋಪ್ಫುಲಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಆದಷ್ಟು ಶೇರ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ. ಓಕೆ, ಸೊ ಸಿಗೋಣ ಮತ್ತೆ. ಅಲ್ಲಿವರೆಗೂ ಟೇಕ್ ಕೇರ್, ಸಿ ಯಾ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.